ಯಾವುದೇ ಒಬ್ಬ ಹೆಣ್ಣುಮಗಳು ಚೆನ್ನಾಗಿ ಕಾಣ್ಬೇಕಾದ್ರೆ ಕಣ್ಣಿಗೆ ಬಿಂದಿ, ಕಿವಿಗೆ ಓಲೆ, ಮೂಗ್ಬಟ್ಟಿದ್ರೇನೆ ಆ ಹೆಣ್ಮಗಳು ಲಕ್ಷಣ ಕಾಣೋದು. ಇಲ್ಲಾಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನೆಲ್ಲ ನಾವು ಲಕ್ಷಣ ಕಳ್ಕೊಳ್ಳೋದು ಬಹಳ ಕಷ್ಟ. ಈ ಬ್ಯೂಟಿ ಪಾರ್ಲರ್ಗಳು ಎಷ್ಟು ಬೆಳೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ನಾನೇನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಅದು ಏನ್ ತಪ್ಪಲ್ಲ. ಒಂದು ಬ್ಯೂಟಿ ಪಾರ್ಲರ್ ಅಂಗಡಿ ಇಟ್ಕೊಂಡ್ರೆ ಒಂದು 15 ಜನ 10 ಜನ ಕೆಲಸ ಮಾಡ್ತಾರೆ. ಉದ್ಯಮ ಬೇಕಾದಷ್ಟು ಆಗ್ತದೆ. ಈ ಸರ್ಕಾರ, ನಮ್ಮ ಸರ್ಕಾರ ಹೆಣ್ಣಿಗೆ ಶಕ್ತಿ ಕೊಡಬೇಕು. ನೀವೆಲ್ಲ ಉದ್ಯೋಗನ ನೀವೇ ಸೃಷ್ಟಿ, ನೀವು ಒಬ್ರಿಗಲ್ಲ ಉದ್ಯೋಗ ಇದು. ನೀವು ಒಂದು 5-6 ಜನಕ್ಕೆ, 10 ಜನಕ್ಕೆ, 20 ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಮುಂದೆ ಬಂದಿದ್ದೀರಿ. ಇಂಥ ಒಂದು ಧೀಮಂತವಾದಂತಹ ತೀರ್ಮಾನ ತೆಗೆದುಕೊಂಡದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ನಿಮ್ಗೆ ಎಲ್ಲರೂ ಕೂಡ ಆತ್ಮವಿಶ್ವಾಸ ಇರಬೇಕು. ನೀವು ಕಳ್ಕೊಳ್ಬಾರದು. ಏನಪ್ಪಾ ಇದು ಸಾಲ, ಸೋಲ, ಬಡ್ಡಿ, ಚಕ್ರ ಬಡ್ಡಿ ಇವೆಲ್ಲ ಸಮಸ್ಯೆ ಇದ್ದೇ ಇರ್ತದೆ. ಆಮೇಲೆ ನಿಮ್ ಕೈಲಿ ಇದನ್ನ ಮಾಡಕ್ಕಾಗಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಈಗ ಎಳ್ನೀರು ನಮ್ಮ ಹಳ್ಳಿಗಳಲ್ಲಿ 7ರಿಂದ 10 ರೂಪಾಯಿ ಒಂದು ಎಳ್ನೀರು. ಅದೇ ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡ್ತೀನಿ, ಅದನ್ನೇ ಬಾಟ್ಲಿಗೆ ಹಾಕ್ಬಿಟ್ಟು ಅದನ್ನ 150 ರೂಪಾಯಿ ಮಾಡ್ತಾರೆ. ಅದಕ್ಕೆ ಒಂದು ಬಣ್ಣ ಇಟ್ಬಿಟ್ಟು ಒಂದು ಕವರಿಗೆ ಇಟ್ಬಿಟ್ಟು ಮಾಡ್ತಾರೆ. ಈಗ ಹಂಗೆ ಪ್ರತಿಯೊಂದು ಅಷ್ಟೇ, ಚಕ್ಲಿ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ಕೋಡ್ಬಳೆ, ಸಾಂಬಾರ್ ಪದ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾರೆ. ಸೊ ಹಾಗೆ ನಿಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಇಂದ ಹಿಡಿದು ಕೂಡ ನಿಮ್ಮಲ್ಲಿ ಎಲ್ಲರೂ ಕೂಡ ಅದನ್ನು ಮಾಡಕ್ಕಾಗಲ್ಲ. ಯಾರು ಕೆತ್ತನೆ ಮಾಡ್ತಾರೆ, ಯಾರು ಅದನ್ನ ಬಟ್ಟೆ ವಿನ್ಯಾಸ ಎಲ್ಲ. ಯಾವುದೇ ಒಬ್ಬ ಹೆಣ್ಣುಮಗಳು ಚೆನ್ನಾಗಿ ಕಾಣ್ಬೇಕಾದ್ರೆ ಕಣ್ಣಿಗೆ ಬಿಂದಿ, ಕಿವಿಗೆ ಓಲೆ, ಮೂಗ್ಬಟ್ಟಿದ್ರೇನೆ ಆ ಹೆಣ್ಮಗಳು ಲಕ್ಷಣ ಕಾಣೋದು. ಇಲ್ಲಾಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನೆಲ್ಲ ನಾವು ಲಕ್ಷಣ ಕಳ್ಕೊಳ್ಳೋದು ಬಹಳ ಕಷ್ಟ. ಈ ಬ್ಯೂಟಿ ಪಾರ್ಲರ್ಗಳು ಎಷ್ಟು ಬೆಳೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ನಾನೇನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಅದು ಏನ್ ತಪ್ಪಲ್ಲ. ಒಂದು ಬ್ಯೂಟಿ ಪಾರ್ಲರ್ ಅಂಗಡಿ ಇಟ್ಕೊಂಡ್ರೆ ಒಂದು 15 ಜನ 10 ಜನ ಕೆಲಸ ಮಾಡ್ತಾರೆ. ಉದ್ಯಮ ಬೇಕಾದಷ್ಟು ಆಗ್ತದೆ.